ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 233. ಇವತ್ತಿನ ಕತೆ ಈಸಬೇಕು ಇದ್ದು ಜಯಿಸಬೇಕು. ಹಿಂದೆ ಶೋಭಾವತಿ ಅನ್ನೋ ಒಂದು ಊರು. ಅಲ್ಲಿ ಸೋಮಶರ್ಮ ಅಂಥೇಳಿ ಒಬ್ಬ ಬ್ರಾಹ್ಮಣ ತರುಣ ಇದ್ದಾನೆ. ಬಹಳ ಬುದ್ಧಿವಂತ. ತನಗೆ ತಂದೆ ತಾಯಿಗಳೇ ಇಲ್ಲ, ಎಲ್ಲ ತೀರ್ಕೊಂಡು ಬಿಟ್ಟಿದ್ದಾರೆ. ತಮ್ಮೂರು ಬಿಟ್ಟು ವಿದ್ಯಾಭ್ಯಾಸ ಕಲಿಯೋಕ್ಕೆ ಈ ಶೋಭಾವತಿ ನಗರಕ್ಕೆ ಬಂದಿದ್ದ. ಒಂದು ಗುರುಕುಲದಲ್ಲಿ ಗುರು ಸೇವೆ ಮಾಡ್ಕೊಂಡು ವಿದ್ಯೆ ಕಲಿತಾ ಇದ್ದಾರೆ. ಅಲ್ಲಿಗೆ ಬಹಳ ಜನ ವಿದ್ಯಾರ್ಥಿಗಳು ವಿದ್ಯೆ ಕಲಿಯಕ್ಕೆ ಬರ್ತಾ ಇದ್ರು. ಅಲ್ಲಿ ವಿಜಯಸೇನ ಅಂಥೇಳಿ ಒಬ್ಬ ಕ್ಷತ್ರಿಯ ಕುಮಾರನು ಸಹಿತ ವಿದ್ಯೆ ಕಲಿತಾ ಇದ್ದ. ನಮ್ಮ ಸೋಮಶರ್ಮ ಮತ್ತು ಈ ವಿಜಯಸೇನ ತುಂಬ ಒಳ್ಳೆಯ ಸ್ನೇಹಿತರಾಗ್ಬಿಟ್ರು. ಆತನು ಒಳ್ಳೆ ಧೀರ ಶೂರ, ಇಬ್ಬರಿಗೂ ಸ್ನೇಹ ಹುಟ್ಟುಬಿಟ್ಟಿದೆ. ಅವ್ರು ಹೆಚ್ಚು ಸ್ನೇಹ ಅಂದರೆ ಪ್ರಾಣ ಒಂದು ದೇಹ ಎರಡು ಅನ್ನೋ ಗೆದ್ದುಬಿಟ್ಟಿದ್ದ. ಒಂದು ದಿನ ಅಣ್ಣನನ್ನು ನೋಡಲಿಕ್ಕೆ ಅಂತ ಹೇಳಿ ಅವನ ತಂಗಿ ಮಧಿರಾವತಿ ಬಂದ್ಲು. ಯಾರನ್ನ? ವಿಜಯಸೇನನ್ನು ನೋಡಲಿಕ್ಕೆ ಗುರುಕುಲಕ್ಕೆ ಬಂದಿದ್ದಾಳೆ. ಆಗ ಆತ ಕರ್ಕೊಂಡು ಹೋಗಿ, ತಂಗಿ ನನ್ನ ಪ್ರಾಣ ಗೆಳೆಯವನು ಹೇಳ್ತಿದ್ನಲ್ಲ ಅಂಥೇಳಿ ಯಾರು ಸೋಮಶರ್ಮನನ್ನು ತನ್ನ ತಂಗಿಗೆ ಪರಿಚಯ ಮಾಡಿಸ್ದ. ಮಧಿರಾವತಿ ಲಕ್ಷಣವಾದ ಹೆಣ್ಣು ಮಗಳು, ತುಂಬ ಗುಣವಂತೆ. ಪರಸ್ಪರ ನೋಡಿದ್ರು, ಪರಿಚಯ ಆಯಿತು. ಮಧಿರಾವತಿಗಂತೂ ಸೋಮಶರ್ಮನ ನಯವಿನ ಸೌಜನ್ಯ, ಅವನ ಬುದ್ಧಿಶಕ್ತಿ, ಪಾಂಡಿತ್ಯ ನೋಡಿ ಭಾಳ ಸಂತೋಷ ಆಗಿಬಿಡ್ತು. ಮೊದಲ ನೋಟದಲ್ಲಿ ಅವನ ಬಗ್ಗೆ ಮೆಚ್ಚುಗೆ, ಅಭಿಮಾನ, ಪ್ರೀತಿ ಹುಟ್ಟುಬಿಡ್ತು. ಅದೇ ರೀತಿ ಸೋಮಶರ್ಮನಿಗೂ ಸಹಿತ ಮಧಿರಾವತಿಯಲ್ಲಿ ಅನುರಾಗ ಹುಟ್ಟುಬಿಟ್ಟಿದೆ. ಆದರೆ ಏನು ಮಾತಾಡಲಿ, ಹೇಳ್ಕೊಳಕ್ಕೆ ಹೋಗಲೇ ಇಲ್ಲ. ಈ ತಂಗಿ ಹೋದ್ಲು, ಊರಿಗೆ ಹೋಗಿದ್ದಾಳೆ. ಇವನು ಮತ್ತೆ ಊರಿಗೆ ಹೋದಾಗ ಬಂದು ಹೇಳ್ದ, ನೋಡು ಗೆಳೆಯ, ನನ್ನ ತಂಗಿ ನೀನು ಬಹಳ ಮೆಚ್ಚಿಕೊಂಡು ನಮ್ಮ ಅಮ್ಮನ ಹತ್ರ ಏನೇನೋ ಭಾಳ ವಿಷಯ ಹೇಳಿಬಿಟ್ಟಿದ್ದಾಳೆ. ನಾನು ನಿನ್ನ ಬಗ್ಗೆ ಹೇಳಿದಾಗಲ್ಲ, ಯಾರಪ್ಪ ನಿನ್ನ ಆತ್ಮೀಯ ಗೆಳೆಯ, ಕರ್ಕೊಂಬ ಒಂದ್ಸಲಿ ನೋಡೋಣ ಅಂತ ಹೇಳ್ತಾ ಇದ್ರು. ಮುಂದಿನ ವಾರ ಇಬ್ಬರು ಹೋಗೋಣ, ನಮ್ಮ ಮನೆಗೆ ಬಾ ಅಂತ. ಆಯಿತು ಅಂತ ಮುಂದಿನ ವಾರದ ರಜೆ ಬಂದಾಗ ಗುರುಕುಲದಿಂದ ಸೋಮಶರ್ಮ ಮತ್ತು ವಿಜಯಸೇನ ಊರಿಗೆ ಹೋದರು. ಮನೆಗೆ ಹೋಗಿದ್ದಾರೆ. ಇಬ್ಬರು ಸಹಿತ ಅಲ್ಲೆಲ್ಲ ಊಟ ತಿಂಡಿ ಎಲ್ಲ ಆಯಿತು. ತಂದೆ ತಾಯಿಗಳು ಪರಿಚಯ ಆಯಿತು, ನೋಡ್ಕೊಂಡಿದ್ದಾರೆ, ಸಂತೋಷ ಆಯಿತು. ಅಷ್ಟೊತ್ತಿಗೊಬ್ಬ ದಾಸಿ ಬಂದಳು. ಮಲ್ಲಿಗೆ ಹೂವಿನ ಹಾರವನ್ನು, ಜೊತೆಗೆ ವಿಳ್ಯದೆಲೆ, ಕರ್ಪೂರ, ಅಡಿಕೆ, ಅದನ್ನು ಜೊತೆಗೆ ಒಂದಿಷ್ಟು ಹಣ್ಣುಗಳನ್ನು ಕೊಟ್ಟಳು. ಅಮ್ಮ ಇದೇನಿದು ಅಂತ ದಾಸಿ ಕೇಳ್ದ. ಯಾರೂ ಇರಲಿಲ್ಲ. ನಮ್ಮ ಚಿಕ್ಕ ಕೊಡತಿ ತಾವೇ ಕೈಯಾರೆ ತಮ್ಮ ತೋಟದಲ್ಲಿ ಗಿಡ ಬೆಳೆಸಿದ್ದಾರಲ್ಲ, ಅದರಲ್ಲಿ ಬಿಟ್ಟಿರೋ ಮಲ್ಲಿಗೆ ಹೂವು. ನೀವು ಅಂದ್ರೆ ಅವರಿಗೆ ಬಹಳ ಅಭಿಮಾನ, ಅದಕ್ಕೆ ನಿಮಗೋಸ್ಕರ ಮಾಲೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಹಣ್ಣು, ಈ ವಿಳ್ಯವನ್ನು ಸ್ವೀಕಾರ ಮಾಡಿ ಅಂದಾಗ ಆತ ಅದನ್ನು ನೋಡಿ ಕೈ ಮುಗಿದು, ಅಮ್ಮ ನಿಮ್ಮ ಚಿಕ್ಕ ಕೊಡತಿಯ ಅಭಿಮಾನಕ್ಕೆ ನಾನು ಚಿರಋಣಿ. ಅವ್ರಿಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗಲ್ಲ. ಅದೆಲ್ಲ ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ಹೋದ. ಹೀಗೆ ಆಗಾಗ ಇಲ್ಲಿಗೆ ಮಧಿರಾವತಿಯ ಮನೆಗೆ ಬರೋನು, ಪರಸ್ಪರ ಕೂತ್ಕೊಂಡು ಮಾತಾಡೋರು, ನೋಡೋರು, ಪ್ರೀತಿಯನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ. ಹೊರಗೆ ಹೇಳೋ ಶಕ್ತಿ ಸೋಮಶರ್ಮನಿಗಿಲ್ಲ. ಇವರು ಕ್ಷತ್ರಿಯರು, ಬಹಳ ಶ್ರೀಮಂತರು. ಇವನು ಇನ್ನೂ ವಿದ್ಯೆನೇ ಮುಗಿದಿಲ್ಲ, ಓದ್ತಾ ಇರೋ ಹುಡುಗ. ಹೀಗಿದ್ದಾಗ ಒಂದು ಆಘಾತ ಸುದ್ದಿ ಬಂದುಬಿಡ್ತೀವಿ. ಒಬ್ಬ ರಾಜಕುಮಾರ ಮಧಿರಾವತಿಯನ್ನು ನೋಡಿ ಮೆಚ್ಚುಗೆಯಾಗಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟ. ಅಯ್ಯೋ ಮಧಿರಾವತಿ ಅಪ್ಪ ಅಮ್ಮ, ಅಯ್ಯೋಯ್ಯೋ ರಾಜಕುಮಾರನಿಗೆ ಮದುವೆ ಆಗಬೇಕು ಅಂದರೆ ನಮ್ಮ ಮಗಳು ಪುಣ್ಯ ಮಾಡಿದ್ದಾಳೆ, ಒಪ್ಕೊಂಡೇ ಬಿಟ್ಟರು. 15 ದಿನದಲ್ಲಿ ಮದುವೆ ಅಂತ ತೀರ್ಮಾನ ಆಗಿಬಿಟ್ಟೆ. ಮಧಿರಾವತಿಗೂ ರಾಜಕುಮಾರನ ಮದುವೆ ಆಗೋದು ಇಷ್ಟ ಇಲ್ಲ. ಆದರೆ ನಮ್ಮ ಸೋಮಶರ್ಮನಿಗಂತೂ ಏನು ಮಾಡಲಿಕ್ಕೆ ಆಗಲೇ ಇಲ್ಲ. ಅವ್ರ ಮನೆಗೆ ಈಗ ಮದುವೆ ಹುಡುಗಿಯವಳು, ಆ ಕಡೆ ಹೋಗಲೇ ಇಲ್ಲ, ಕೊರಗ್ತಾ ಇದ್ದ. ನಾಳೆ ಮದುವೆ, ಇನ್ನು ಇವಳಿಲ್ಲದೆ ನಾನು ಬದುಕಕ್ಕಾಗಲ್ಲ. ಹಾಗಂತೇಳಿ ಅವ್ರ ಮನೆಗೆ ಹೋಗಿ ನಾನು ಹೇಳೋ ಸ್ಥಿತಿಲಿಲ್ಲ. ನಾನು ನೀನು ಬದುಕಬಾರ್ದು ಅಂಥೇಳಿ ಊರಿಂದ ಹೊರಗೋ ಕಾಡಿನಲ್ಲೊಂದು ಹಗ್ಗ ತಗೊಂಡು ನೇಣು ಹಾಕ್ಕೊಳ್ತಾ ಇದ್ದ. ಅವನೇನು ದುರಾದೃಷ್ಟನೋ ಏನು, ನೇಣು ಹಾಕ್ಕೊಂಡು ಸತ್ತೇ ಹೋದ ಅಂದ್ಕೊಂಡಿದ್ದ. ನೋಡ್ತಾನೆ ಎಚ್ಚರ ಆಗಿದೆ. ನಾನು ಎಲ್ಲಿದ್ದೀನಿ, ಇದೇನು ಯಾರು ತೊಡೆ ಮೇಲೆ ತಲೆ ಇಟ್ಟು ಮಲಗಿದ್ದೀನಿ ಅಂದ್ಕೊಳ್ತಿದ್ದಾನೆ. ಹೌದು, ಸತ್ತಿಲ್ಲ. ಕೊರಳಲ್ಲಿ ಹಗ್ಗ ಹಂಗೆ ಇದೆ. ಯಾರೋ ಒಬ್ಬ ತನ್ನ ಹಾಗೆ ತರುಣ ಬ್ರಾಹ್ಮಣ ಕುಮಾರ, ತೇಜಸ್ವಿ, ಅವನು ತೊಡೆ ಮೇಲೆ ತಲೆ ಇಟ್ಕೊಂಡು ಮಲಗಿಯಾನ. ಅವನು ನೀರು ಚುಮ್ಸಿ ಇವನಿಗೆ ಎಚ್ಚರ ಮಾಡ್ತಿದ್ದಾನೆ, ಗಾಳಿ ಹಾಕ್ತಿದ್ದಾನೆ. ಈತ ಎದ್ದು ಕೂತ, ನಾನು ಯಾಕೆ ಸಾಯಲಿಲ್ಲ, ನೀನು ಯಾಕೆ ಬದುಕಿಸ್ತಿ, ಏನು ಅಂದ. ಆತ ಹೇಳ್ದ, ಅಪ್ಪ ನಾನು ಶ್ರೀಕರ ಅಂಥೇಳಿ ಶಂಕಪುರದವನು, ಈ ಕಡೆ ಏನೋ ಕೆಲಸದ ಮೇಲೆ ಬರ್ತಿದ್ದೆ. ನನ್ನ ವಯಸ್ಸಿನವ್ನು ನೀನು, ಈ ವಯಸ್ಸಿನಲ್ಲಿ ಹೇಗಿರ್ಬೇಕು, ನೇಣು ಹಾಕ್ಕೊಳ್ತಿದ್ಯಲ್ಲ, ತಪ್ಪಿದು, ಮಹಾಪಾಪ ಅಂಥೇಳಿ ನಿನ್ನ ಕತೆ ಏನು, ಯಾಕೆ ನಿನಗೇನು ಕಷ್ಟ ಅಂತ ಕೇಳ್ದ. ಆಗ ತನ್ನ ಕಥೆಯನ್ನು ಹೇಳ್ದ. ಮಧಿರಾವತಿಯನ್ನು ಪ್ರೀತಿಸಿದ್ದು, ಅವಳಿಗೆ ರಾಜಕುಮಾರನಿಗೆ ನಾಳೆ ಮದುವೆ, ಹಾಗಾಗಿ ನೋಡ್ಲಾರ್ದೆ ನಾನು ಅಸಹಾಯಕನಾಗಿ ನೇಣು ಹಾಕ್ಕೊಂಡು ಸಾಯ್ತಾ ಇದ್ದೆ ಅಂತ. ಶ್ರೀಕರ ಹೇಳ್ದ, ಗೆಳೆಯ
ನೀನು ನಿನ್ನ ಪ್ರೀತಿಯ ಹೆಣ್ಣು ಇಲ್ಲೇ ಇದ್ದಾಳೆ. ಇನ್ನೂ ನಿನಗೆ 24 ಗಂಟೆ ಸಮಯ ಇದೆ. ನೀನೇನಾದರೂ ಧೈರ್ಯ ಮಾಡಿದರೆ, ದೈವ ಸಂಕಲ್ಪ ಇದ್ದರೆ ಆ ಹೆಣ್ಣನ್ನು ಪಡಿಬೋದು. ನಂದು ದುರಂತ ಕಥೆ ಇದೆ ಕೇಳು. ನನ್ನದು ಶಂಕಪುರ. ನಾನು ನಿನ್ನ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೆ. ಅಲ್ಲಿ ಶಂಕರ ದೇವಸ್ಥಾನ ಎದುರಿಗಿರೋ ಸರೋವರ ಬಹಳ ಪ್ರಖ್ಯಾತವಾಗಿರೋದು. ನಾಡಿನ ಮೂಲೆ ಮೂಲೆಯಿಂದ ಜನ ಬಂದು ಅಲ್ಲಿ ಸ್ನಾನ ಮಾಡಿ ಶಿವನಿಗೆ ಪೂಜೆ ಮಾಡಿ ಹೋಗ್ತಾರೆ. ಒಂದಿನ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನೋಡ್ತೀನಿ, ತೋಟದಲ್ಲಿ ಒಬ್ಬ ಹೆಣ್ಣು ಮಗಳು ಹೂವನ್ನು ಕೊಯ್ತಾ ಇದ್ಲು. ಎಷ್ಟು ಚಂದ ಇದ್ಲು. ಆಹಾ, ಅವಳ ರೂಪ ನೋಡಿ ನಾನು ಆಕರ್ಷಿತನಾಗಿದೆ. ಅವಳು ನನ್ನ ನೋಡಿ ಆಕರ್ಷಿತವಾಗಿ ಹೂ ಕೊಯ್ತಿದ್ದವಳು ಬಿಟ್ಟು ನನ್ನನ್ನೇ ನೋಡ್ತಾ ನಿಂತು ಬಿಟ್ಲು. ಅಷ್ಟೊತ್ತಿಗೆ ಒಂದು ಕೊಬ್ಬಿದ ಆನೆ ಓಡ ಬರ್ತಾ ಇದೆ. ಅದಕ್ಕೆ ಅಯ್ಯೋ ಗಾಬರಿ ಆಗಿಬಿಟ್ಲು ಈ ಹುಡುಗಿ. ನಾನು ಓಡೋಗಿ ಅವಳು ಎತ್ಕೊಂಡು ಹೋಗಿ ದೇವಸ್ಥಾನದ ಹತ್ರ ಬಿಟ್ಟೆ. ಜನ ಎಲ್ಲ ಇದ್ದರು. ಅಷ್ಟೊತ್ತಿಗೆ ಏನಾಗಿದೆ, ಆನೆ ಗಲಾಟೆ ಕೇಳಿ ದೇವಸ್ಥಾನದ ಹತ್ರನೂ ಬಂದುಬಿಡ್ತು. ನಾವೆಲ್ಲ ದಿಕ್ಕಾಪಾಲ ಓಡೋಗ್ಬಿಟ್ವಿ. ಅಷ್ಟೇ. ಅವಳು ಯಾರು, ಅವಳ ಹೆಸರೇನು, ಎಲ್ಲಿದ್ದಾಳೆ ಗೊತ್ತಿಲ್ಲ. ಅವಳಿಗಾಗಿ ಹಂಬಲಿಸ್ತಾ ಇದ್ದೀನಿ, ಕೊರಗ್ತಾ ಇದ್ದೆ. ವಿದ್ಯಾಭ್ಯಾಸದಲ್ಲೂ ಮನಸ್ಸಾಗಲಿಲ್ಲ. ಹಾಗಾಗಿ ನನಗೂ ಸಾಯಬೇಕು ಅನ್ನಿಸ್ತು. ಸಾಯಬಾರ್ದು, ಈಸಬೇಕು, ಇದ್ದು ಜಯಿಸಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಹುಡುಕೋ ಪ್ರಯತ್ನದಲ್ಲಿ ಸತ್ರೂ ಪರವಾಗಿಲ್ಲ, ಆದರೆ ಹಾಗೆ ಹೇಡಿಯಾಗಿ ಸಾಯಬಾರ್ದು ಅಂತೇಳಿ ಹುಡ್ಕೊಂಡು ಬರ್ತಾ ಇದ್ಲಪ್ಪ. ನೀನು ನೋಡಿದರೆ ಹೀಗೆ ನೇಣು ಹಾಕ್ಕೊಳ್ತಿದ್ದು ನೋಡು ಮಹಾಪಾಪ. ನನ್ನ ಕತೆ ಇಷ್ಟು. ನೋಡು, ನೀನೇನಾದರೂ ಮಾಡು, ನಿನಗೆ ಜೊತೆಗೆ ನಾನಿದ್ದೇನೆ ಅಂಥೇಳಿ ಕೈ ಕೊಟ್ಟ. ಇಬ್ಬರು ಸ್ನೇಹಿತರು ಒಂದಾಗ್ಬಿಟ್ರು. ಸರಿ, ಊರೊಳಗೆ ಬರ್ತಾ ಇದ್ದಾರೆ. ಸಾಯಂಕಾಲ ಆಗಿಬಿಟ್ಟಿದೆ. ಒಂದು ಮಂಗಳ ವಾದ್ಯಗಳ ಜೊತೆಗೆ ಒಂದು ಮೆರವಣಿಗೆ ಬರ್ತಾ ಇದೆ. ಹೆಣ್ಣು ಮಕ್ಕಳಿದ್ದಾರೆ. ನೋಡಿದರೆ ಮಧುರಾವತಿ ಮಂಗಳ ದ್ರವ್ಯಗಳು ಹಿಡ್ಕೊಂಡು ಗೌರಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಿದ್ದಾಳೆ. ಮದುವೆ ನಾಳೆ. ತಕ್ಷಣ ಹೇಳ್ದ ಗೆಳೆಯ, ಇವಳೇ ಮಧುರಾವತಿ, ನಾನು ಮದುವೆಗೆ ಇಷ್ಟಪಡ್ತಾ ಇರೋ ಹುಡುಗಿ, ನಾಳೆ ಮದುವೆ. ನೋಡು, ಪೂಜೆ ಮಾಡಲಿಕ್ಕೆ ಅಂತ ಗೌರಿ ದೇವಸ್ಥಾನಕ್ಕೆ ಬಂದಿದ್ದಾಳೆ. ಕೂಡಲೇ ಆ ಶ್ರೀಕರನಿಗೆ ಒಂದು ಆಲೋಚನೆ ಹೊಳಿತು. ನಡಿ ನೋಡೋಣ ಏನಾಗುತ್ತೆ ದೈವೇಚ್ಛೆ ಅಂಥೇಳಿ ಸೀದಾ ಮೊದಲೇ ಹೋಗಿ ಗೌರಿ ದೇವಸ್ಥಾನ ಗರ್ಭಗುಡಿ ಒಳಗೆ ಗೌರಿ ದೇವಿ ಹಿಂದುಗಡೆಗೆ ಅಡ್ಕೊಂಡು ಕೂತು ಬಿಟ್ಟಿದ್ದರು. ಸರಿ, ಇವರು ಪರಿವಾರ ಗೌರಿ ದೇವಸ್ಥಾನದೊಳಗೆ ಬಂತು. ಗರ್ಭಗುಡಿ ಬಂದಿದೆ. ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಆಯಿತು. ಮಧುರಾವತಿ ಹೇಳಿದ್ಲು, ಗೆಳತಿಯರೇ ನೀವೆಲ್ಲ ಸ್ವಲ್ಪ ಹೊರಗಡೆ ಇರಿ, ದೇವಿಯಲ್ಲಿ ಏಕಾಂತದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಅವರೆಲ್ಲ ಹೊರಗಡೆ ಹೋದರು. ಇವಳು ಕೈ ಮುಗಿದು, ತಾಯಿ, ನಾನು ಯಾವತ್ತೇನು ಹೇಳಿದರೂ ನೀ ಇಲ್ಲ ಅಂತ ಹೇಳಿಲ್ಲ. ನಾನು ಸೋಮಶರ್ಮನನ್ನು ಪ್ರೀತಿಸ್ತಾ ಇರೋದು ನಿನಗೂ ಗೊತ್ತು. ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಬಲಗಡೆಯಿಂದ ಹೂ ಕೊಟ್ಟು ಇದಾಗತ್ತೆ ಅಂತ ನೀನೇ ಹೇಳಿದವಳು. ನೋಡು ದೇವಿ, ನಾಳೆನೇ ರಾಜಕುಮಾರನ ಮದುವೆ ಆಗ್ತಿದ್ದಾನೆ. ಎಲ್ಲಿ ಹೋದ್ನೋ ಗೊತ್ತಿಲ್ಲ ನನ್ನ ಸೋಮಶರ್ಮ. ಇಲ್ಲ ತಾಯಿ, ಸೋಮಶರ್ಮನಿಲ್ಲದೆ ನಾನು ಬದುಕೋದೇ ಇಲ್ಲ. ನೋಡು, ನಾನು ಇಲ್ಲೇ ಪ್ರಾಣ ಬಿಡ್ತೇನೆ ಅಂಥೇಳಿ ತಾನು ಅಲ್ಲಿ ನೇಣು ಹಾಕೊಳ್ಳೋಕೆ ಹೋಗ್ಬಿಟ್ಟು ಹಠಾತ್ ಹೋಗ್ತಾ ಇದ್ದು ಢಣ್ಣು ಅಂತೇಳಿ ಬಲಗಡೆಯಿಂದ ಮತ್ತೊಂದು ಹೂವೇ ಬಿದ್ದುಬಿಡ್ತು. ತಾಯಿ, ಏನಿದು ನನ್ನ ಕಡೆ ಆಟ ಆಡ್ತಾ ಇದೆಯಾ? ಈ ಗರ್ಭಗುಡಿಯಲ್ಲಿ ಇದೇ ಹೂ ಪ್ರಸಾದ ಕೊಟ್ಟಿದ್ಯಾ ಅಂದರೆ ನನ್ನ ಮದುವೆ ಸೋಮಶರ್ಮ ಜೊತೆ ಹಿಂಗಾಗತ್ತೆ ಅನ್ನೋತ್ತಿಗೆ ಇವಳ ಮನಸ್ಸು ಗೊತ್ತಾದಾಗ ವಿಗ್ರಹದ ಹಿಂದೆ ಅಡಗಿದ್ದಂತಹ ಸೋಮಶರ್ಮ ಶ್ರೀಕರ ಬಂದೇ ಬಿಟ್ರು. ಅಯ್ಯೋ ಸೋಮಶರ್ಮ, ನೀನಿಲ್ಲಿ ಅಂತೇಳಿ ಓಡ ಬದಲು ಅವ್ರು ನಮಸ್ಕಾರ ಮಾಡಿದ್ಲು. ಇಬ್ಬರು ಸೇರಿ ಗೌರಿದೇವಿ ನಮಸ್ಕಾರ ಮಾಡಿದರು. ಈತ ಯಾರು ಅಂದಾಗ ನಾನು ಗೆಳೆಯ ಹೇಳ್ತೀನಿ ಅಂತ ಹೇಳಿ, ಈಗ ನೀನು ನಾಳೆ ರಾಜಕುಮಾರನ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ನಾನು ಪ್ರಾಣ ಬಿಡ್ತೀನಿ. ನೋಡು, ಪ್ರಾಣ ಬಿಡೋದು ಬೇಡ, ನನ್ನ ಗೆಳೆಯ ಒಂದು ಉಪಾಯ ಹೇಳಿದ್ದಾನೆ, ಹಾಗೆ ಮಾಡಿದರೆ ನಾವಿಬ್ಬರು ಒಂದಾಗ್ಬೋದು. ಅವನು ಶ್ರೀಕರ ಹೇಳ್ದ, ಸೋದರಿ, ಈ ಗೌರಿ ದೇವಿಯ ಹಿಂಭಾಗದಲ್ಲಿ ಪುರುಷರು ಹಾಕ್ಕೊಳ್ಳೋ ಬಟ್ಟೆ ಇಟ್ಟಿದ್ದೆ, ನೀನಲ್ಲಿ ಹೋಗು, ಈ ಹೆಣ್ಣಿನ ಎಲ್ಲ ಉಡುಪುಗಳನ್ನು, ಮದುವೆ ಹೆಣ್ಣಿನ ಉಡುಪನ್ನು ಕಳಿಸು, ಗಂಡಿನ ಉಡುಪು ಧರಿಸು, ಸೋಮಶರ್ಮನ ಜೊತೆಗೆ ಹಿಂದ್ಗಡೆ ಬಾಗಿಲಿಂದ ಹೋಗಿಬಿಡಿ. ನಾನು ನಿನ್ನ ವೇಷವನ್ನು ಎದುರಿಸಿ ನಿನ್ನ ಮನೆಗೆ ಹೋಗ್ತೀನಿ, ಮುಂದೆ ಏನಾಗುತ್ತೋ ನಾನಲ್ಲಿ ಎದುರಿಸ್ತೀನಿ, ಯೋಚನೆ ಮಾಡಬೇಡ, ಹೋಗು ಅಂತ ಬಲವಂತ ಮಾಡಿ ಅವರಿಬ್ಬರಿಗೂ ಸಹಿತ ಕಳಿಸೇ ಬಿಟ್ಟ. ಇವನು ಮದುವೆ ಹೆಣ್ಣಿನ ವೇಷ ಹಾಕ್ಕೊಂಡಿದ್ದಾನೆ. ಸೀದಾ ಎಲ್ಲರೂ ಸಹಿತ ಬಂದರು. ಬಾ ಮಧುರಾವತಿ ಅಂತ ಕರ್ಕೊಂಡು ಮನೆಗೆ ಹೋದರು. ಸರಿ, ಮನೆಗೇನು ಎಲ್ಲ ಕಡೆಗೂ ಮದುವೆ ಸಿದ್ಧತೆ, ಏನು ಜನ ಬಂದು ಬಳಗ ಏನು ಸಡಗರದಿಂದ ಓಡಾಡ್ತಿದ್ದಾರೆ. ಇವಳು ಅವ್ರ ಕೋಣೆಗೆ ಬಂದಳು. ಗೆಳತಿಯರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ರು. ಇವಳು ಕ್ಷತ್ರಿಯರು, ಮುಖಕ್ಕೆ ಮುಸುಕು, ಯಾರು ಒಳಗಡೆ ಇದ್ದಾರೆ ಗೊತ್ತಾಗ್ತಾ ಇಲ್ಲ, ಪರ್ದ. ಸರಿ, ಅಷ್ಟೊತ್ತಿಗೇನಾಗಿದೆ, ಒಬ್ಬ ಗೆಳತಿ ಬಂದ್ಲಲ್ಲಿ. ಅವಳ ಹೆಸರು ಶಶಿರೇಖೆ. ಗೆಳತಿ, ನಾಳೆ ನಿನ್ನ ಮದುವೆ, ಅಯ್ಯೋ ಅಂತೇಳಿ, ನೋಡಿ, ನಾನು ನನ್ನ ಪ್ರೀತಿ ಗೆಳತಿ ಜೊತೆಗೆ ಏಕಾಂತಲ್ಲಿ ಮಾತಾಡಬೇಕು, ನೀವೆಲ್ಲ ಹೊರಗಡೆ ಹೋಗಿ ಅಂತ ಕಳಿಸಿ ಬಾಗ್ಲಾಕ್ಬಿಟ್ಲು. ಇಲ್ಲಿ ಕೂತವನಿಗೆ ಆಶ್ಚರ್ಯ, ಶ್ರೀಕರನಿಗೆ ಯಾಕೆ, ಈತ ಎಲ್ಲಿ ಶಂಕಪುರದಲ್ಲಿ ನೋಡಿದ್ದು ಇದೇ ಸುಂದರಿಯನ್ನು, ಆನೆಯಿಂದ ರಕ್ಷಣೆ ಮಾಡಿದ್ದು ಅವಳನ್ನ ಜಪ ಮಾಡ್ತಾ ಇದ್ದ ಅವಳಿಗೆ. ಆದರೆ ಅವಳು ಮಧುರಾವತಿ ಗೆಳತಿ ಅಂತೇಳಿ ಅವಳೇ ಹುಡುಕೊಂಬಂದ್ಬಿಟ್ಟಿದ್ದಾಳೆ. ಭಾಳ ಸಂತೋಷ ಆಯಿತು. ಆದರೆ ಹೇಳೋ ಹಂಗಿಲ್ಲ. ಅವಾಗ ಅವಳು ಹೇಳಿದ್ಲು,
ಯಾರು? ಶಶಿರೇಖೆ. ಗೆಳತಿ ನೋಡು, ನೀನು ಸೋಮಶರ್ಮನನ್ನು ಪ್ರೀತಿ ಮಾಡ್ತಾ ಇದ್ದಿ, ನನ್ನ ಹತ್ರ ಎಷ್ಟೋ ಹೇಳಿದ್ದಿ, ನೀವಿಬ್ಬರು ಮದುವೆ ಆಗ್ತಿಲ್ಲ, ಸಂತೋಷ ಪಟ್ಟಿದ್ದೆ. ನನ್ನ ಜೀವನದಲ್ಲಂತೂ ಹಣೆ ಬರ ಇಲ್ಲ. ಶಂಕಪುರದಲ್ಲಿ ಹಿಂಗೆ ಆಗ್ಬಿಡ್ತು. ನನ್ನನ್ನು ಯಾರೋ ಎತ್ಕೊಂಡು ರಕ್ಷಣೆ ಮಾಡ್ದ ಆ ತರುಣ. ಅವನ ಹೆಸರು ಗೊತ್ತಿಲ್ಲ, ಅಕ್ಕಲು ಗೊತ್ತಿಲ್ಲ, ಯಾವ ಊರಲ್ಲಿದ್ದಾನೋ ಗೊತ್ತಿಲ್ಲ. ನೀವಿಬ್ಬರು ಒಂದಾಗ್ತೀರಾ, ನಿನ್ನ ನೋಡಿ ನಾನು ಮರೀತಾ ಇದ್ದೆ ಅವನ್ನೆಲ್ಲ ಕಷ್ಟ ದುಃಖವನ್ನು. ಆದರೆ ನೀನು ಹಿಂಗಾಗ್ಬಿಟ್ಟಿಯಲ್ಲ ಗೆಳತಿ ಅಂತೇಳಿ ಕಣ್ಣೀರು ಹಾಕ್ಕೊಳ್ತಿದ್ದಾರೆ. ಅಷ್ಟೊತ್ತಿಗೆ ಬಹಳ ಸಂತೋಷ ಆಗಿ ನಮ್ಮ ಶ್ರೀಕರ ತನ್ನ ಮುಸ್ಕನ್ನು ತೆಗೆದ. ದೇವಿ ಅಂತ ನೀನು, ಅಯ್ಯೋ ಅಂಥೇಳಿ ಆಶ್ಚರ್ಯ ಆಗ್ಬಿಡ್ತು. ಮತ್ತೆ ನೀನು ಹೆಂಗೆ ಇಲ್ಲಿ ಬಂದಿ ಅಂತ. ಸಂಕ್ಷಿಪ್ತವಾಗಿ ಸೋಮಶರ್ಮ ಮತ್ತು ಮಧಿರಾವತಿ ಇಬ್ಬರನ್ನು ಕೂಡಿಸಿ ಕಳಿಸಿದ್ದು ಹೇಳ್ದ. ನೋಡು, ನಾನು ಅವನಿಗೆ ಸಹಾಯ ಆಗ್ಲಿಕ್ಕೆ ಬಂದರೆ ನನಗೆ ಇಕ್ಕಟ್ಟಾಗೋ ಬದಲು ನಾನು ಇಷ್ಟಪಟ್ಟ ಹೆಣ್ಣು ಸಿಕ್ಬಿಟ್ಲು. ಎಷ್ಟು ದೈವ ನಮ್ಗೆ ಸಹಾಯ ಮಾಡ್ತಾ ಇದೆ. ಈಗ ಒಂದು ಕೆಲಸ ಮಾಡು, ನಾವಿಬ್ಬರು ಇಲ್ಲಿಂದ ಏನಾಗಬೇಕು, ಹೊರಗಡೆ ಹೋಗಿ ಅಲ್ಲಿಂದ ಓಡೋಗು. ನಾವಿಬ್ಬರು ಮದುವೆ ಆಗತ್ತಾನೆ. ಹೌದು ಹೌದು ಅಂತ. ಹಾಗಾದರೆ ಒಂದು ಕೆಲಸ ಮಾಡು, ನಾನು ಈ ಬಾಗಿಲಿಂದ ಹೋಗಿಬಿಡ್ತೀನಿ ಇಂದು. ಇವಳೇನು ಮಾಡಿದ್ಲು, ಶಶಿರೇಖೆ, ನೀನು ಹಾಸಿಗೆನಲ್ಲಿ ಮಲಗಿದಂಗೆ ಒಂದು ಬಟ್ಟೆ ಎಲ್ಲ ಇಟ್ಟು ಈ ಕಡೆಯಿಂದ ಅವಳು ಮಲಗಿದ್ದಾಳೆ, ಯಾರು ಎಬ್ಬಿಸ್ಬೇಡಿ, ತಮ್ಮನಿಗೆ ಹೋದ್ಲು. ಇಬ್ಬರು ಸಹಿತ ಸೇರ್ಕೊಂಡು ದುಡ್ಡು ಕಾಸು ತಗೊಂಡು ಸೀದಾ ಓಡ್ ಹೋಗ್ಬಿಟ್ರು. ಕಾಡಿನಲ್ಲಿ ಹೋಗ್ತಾ ಇದ್ದಾರೆ, ಯಾವುದೋ ಒಂದು ಕಾಡ್ಕೊಂಡ ಬಂದುಬಿಡ್ತು ಅಂಥೇಳಿ. ಇವ್ರಿಗೆ ಹೇಳಿದ್ರೆ ಗಡಗಡ ನಡುತ್ತಿದ್ದಾರೆ. ಆಗ ಒಬ್ಬ ಬೇಡ ಬಂದವನು ಅದನ್ನು ಕೊಂದು ಹಾಕಿಬಿಟ್ಟ. ಹೆದರಬೇಡ್ರಿ, ನಾನು ಬೇಡರ ರಾಜ. ಪಾಪ ಒಳ್ಳೆಯವ್ರು ಕಂಡಂಗೆ ಕಾಣ್ತಿದ್ದೀರಿ, ಹೊಸ ಮದುವೆ ಆದವರಲ್ವಾ, ಬನ್ನಿ ಬನ್ನಿ, ಇವತ್ತು ನಮ್ಮಲ್ಲೇ ಇರಿ ಅಂತ ಅವ್ರಿಗೆ ಊಟ ತಿಂಡಿ ಉಪಚಾರ ಮಾಡಿ ಬೆಳಗ್ಗೆ ಅವ್ರನ್ನ ಕಳಿಸ್ಕೊಟ್ಟ. ಇವರು ಸೀದಪ್ಪ, ನಾವು ಕಷ್ಟದಲ್ಲಿದ್ದರೆ ಯಾರ್ಯಾರೋ ಪುಣ್ಯಾತ್ಮರು ನಮ್ಗೆ ಸಹಾಯ ಮಾಡ್ತಾರೆ ಅಂಥೇಳಿ ಸೀದಾ ಸ್ವರ್ಣಪುರಿಗೆ ಬಂದರು. ಸ್ವರ್ಣಪುರಿಯಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಹೋದರು. ಅರ್ಚಕರು ಹೇಳಿದರು, ಅರ್ಚಕರನ್ನು ಮದುವೆ ಮಾಡಿಸ್ರಿ ಅಂತ. ಇವರಿಬ್ಬರು ಮದುವೆ ಮಾಡಿಸಿದ್ರು. ಹೊರಗಡೆ ಬರ್ತಾರೆ, ಅಲ್ಲಿ ಇನ್ನೊಂದು ದಂಪತಿ ಬರ್ತಿದ್ದಾರೆ. ಅವ್ರು ಯಾರು? ಸೋಮಶರ್ಮ, ಮಧಿರಾವತಿ. ಅವರು ಓಡ್ ಬಂದವರು ಇದೇ ದೇವಸ್ಥಾನಕ್ಕೆ ಬಂದು ಹಿಂದಿನ ದಿನ ಮದುವೆ ಆಗಿದ್ರು. ಇವ್ರು ಇವತ್ತು ಮದುವೆ ಆದರು. ಓ ಗೆಳೆಯ ಅಂಥೇಳಿ ಗೆಳೆಯರು ತಪ್ಪಿಕೊಂಡ್ರು, ಗೆಳತಿ ತಪ್ಪಿಕೊಂಡ್ರು. ಇಬ್ಬರಿಗೂ ಆಶ್ಚರ್ಯ. ಆತ ಹೇಳ್ದ, ನೋಡು ಗೆಳೆಯ, ಏನೋ ಗೊತ್ತಿಲ್ಲ, ನಾನು ನಿನಗೆ ಸಹಾಯ ಮಾಡಬೇಕು ಅಂತ ಮಾಡಿಸ್ದೆ, ಅದರ ಫಲ ನನ್ನ ಪ್ರೇಯಸಿ ನನಗೆ ಸಿಕ್ಕಿದ್ಲು, ನಾವು ಒಂದಾದ್ವಿ ಅಂಥೇಳಿ. ಎಲ್ಲ ದೈವ ಸಂಕಲ್ಪ. ನೋಡು, ಯಾವತ್ತು ಕಷ್ಟ ಬಂದಾಗ ಹೆದರಬಾರ್ದು. ಅದಕ್ಕೆ ಹಿರಿಯರು ಹೇಳಿರು, ಈಸಬೇಕು, ಇದ್ದು ಜಯಿಸಬೇಕು. ನಮ್ಮ ಪ್ರಯತ್ನ ಮಾಡಿದರೆ ದೈವದ ಸಹಾಯ ಸಿಕ್ಕರೆ ಖಂಡಿತ ಯಶಸ್ಸು ಪಡಿತೀವಿ ಅಂತೇಳಿ ಇಬ್ಬರು ಸಮಾಧಾನ ಮಾಡ್ಕೊಂಡು ಸಂತೋಷದಿಂದ ಅಲ್ಲಿ ಸಂಸಾರ ಮಾಡ್ಕೊಂಡು ಇದ್ಬಿಟ್ರು. ನೆನಪಿರಲಿ ಮಕ್ಕಳೇ, ನೀವು ಸಹಿತ ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟ ಬರುತ್ತೆ, ಸಮಸ್ಯೆ ಬರುತ್ತೆ, ಹೆದರ್ಕೊಂಡು ಓಡೋಗಬಾರ್ದು, ಪಲಾಯನ ಮಾಡಬಾರ್ದು, ಆತ್ಮಹತ್ಯೆ ಮಾಡಿಕೊಳ್ಳೇಬಾರ್ದು. ಯಾಕೆ? ಈ ಜೀವ ಬಹಳ ದೊಡ್ಡದು, ಏನೇನೋ ಸಾಧನೆ ಮಾಡೋ ಅವಕಾಶ ಇರುತ್ತೆ. ಅದಕ್ಕೆ ಪರೀಕ್ಷೆ ಫೇಲ್ ಆಗಲಿ, ಕಮ್ಮಿ ಮಾರ್ಕ್ ಬರಲಿ, ಯಾರು ಬೈಲಿ, ಅವಮಾನ ಆಗಲಿ, ಹೆದರಲೇಬಾರ್ದು. ಇವತ್ತೇನಾದರೂ ನಾಳೆ ಒಳ್ಳೆಯದಕ್ಕೆ ಅಂದ್ಕೊಂಡು ನಾವು ಸಹನೆಯಿಂದ ಕಷ್ಟಪಟ್ಟು ಮುಂದೂಗ್ತಾನೆ ಇರಬೇಕು. ಯಾಕೆ? ನೀರಿಗೆ ಬಿದ್ದ ಕೂಡಲೇ ಕೈಕಾಲು ಬಡಿದೇ ಇದ್ದರೆ ಮುಳುಗ್ತಾನೆ, ಕೈಕಾಲು ಬಡಿಲೇಬೇಕು. ಆವಾಗ ದಡಕ್ಕೆ ಸೇರ್ತೀವಿ. ಈಸಬೇಕು, ಇದ್ದು ಜಯಿಸಬೇಕು. ಏನಾದ್ರು ಒಂದು ಸಾಧನೆ ಮಾಡಿ ಗುರಿ ತಲುಪಲಿ. ನಮಸ್ಕಾರ.